SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2 ನಡೀತಾ ಇದೆ ಈಗ. ಸೊ ನಾಳೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮಿನೇಷನ್ ಇದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಗ್ರಾಮರ್ ಏನಿದೆಯಲ್ಲ, ಸೊ ಈ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇಫ್ ಕ್ಲಾಸ್ ಮೇಲೆ ಒಂದು ಕ್ವೆಶನ್ ಗ್ಯಾರಂಟಿ ಕೇಳ್ತಾರೆ. ಮತ್ತು ಅಡ್ವರ್ಬ್ ಅಡ್ಜೆಕ್ಟಿವ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಆರ್ಟಿಕಲ್ಸಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆ, ಅಲ್ಲಿ ಸ್ವಲ್ಪ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಹ್ಯಾವ್ 2 ಸಿಲಬಲ್ ವರ್ಡ್ ಅಂತ ಕೇಳ್ತಾರೆ. ಓಕೆನಾ. ಮತ್ತು ಆರ್ಟಿಕಲ್ ನೋಡಿ, ಆರ್ಟಿಕಲ್ ಯೂಸ್ ಮಾಡಬೇಕಾದ್ರೆ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದರೆ ವೊವೆಲ್ಸ್ ಲೆಟರ್ ಇದ್ದರೆ ಅದರ ಹಿಂದೆ ಆ್ಯನ್ ಯೂಸ್ ಮಾಡಬೇಕು ಅಂತ. ಬಟ್ ಇಟ್ ಈಸ್ ನಾಟ್ ಟ್ರೂ. ಓಕೆ, ವೊವೆಲ್ ಸೌಂಡ್ ಇರಬೇಕಾದ್ರೆ ನೀವು ಆ್ಯನ್ ಯೂಸ್ ಮಾಡಬೇಕು. ಓಕೆನಾ. ಆಲ್ವೇಸ್ ನೀವು ವೊವೆಲ್ ಎ ಇದ್ದರೆ ಅದರ ಹಿಂದೆ ಆ್ಯನೇ ಇರಬೇಕು, ಇ ಇದ್ದರೆ ಆ್ಯನೇ ಇರಬೇಕು ಅಂತ ಏನಿಲ್ಲ. ಓಕೆ, ದೇರ್ ಆರ್ ಸರ್ಟಿನ್ ರೂಲ್ಸ್, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಅಪ್ರಾಪ್ರಿಯೇಟ್ ಪ್ರೆಪೋಸಿಷನ್ ಮತ್ತು ಲಿಂಕರ್, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೋಡಿ, ಈ ಕ್ವೆಶನ್ ಪೇಪರ್ ಇರ್ತಕ್ಕಂಥ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಪ್ರಿಪರೇಟಿಗೆ ಹೇಳಿದ ರೀತಿಯೇ ಇಲ್ಲೂ ಅಷ್ಟೇ ಸಹ ಏನು ಮಾಡಬೇಕಂದ್ರೆ ನೀವೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಸಾಲ್ವ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಮತ್ತು ಈ ರನ್ನ ನೌನಾಗಿ ಯೂಸ್ ಮಾಡಬೇಕು. ಆ್ಯಂಡ್ ಕಂಬೈನ್ ದಿ ಸೆಂಟೆನ್ಸಸ್ ಟು ಆ್ಯಂಡ್ ದೆನ್ ಕಂಪ್ಯಾರಿಟಿವ್ ಡಿಗ್ರಿ, ಪ್ಯಾಸಿವ್ ವಾಯ್ಸ್. ಓಕೆ, ಸೊ ಆ ಕ್ವೆಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರಿಪೋರ್ಟೆಡ್ ಸ್ಪೀಚ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಎರರ್ಸ್ ಕರೆಕ್ಟ್ ಮಾಡೋದು, ಇದು ತುಂಬ ಇಂಪಾರ್ಟೆಂಟ್. ಓಕೆ, ನೌನ್ ಇದ್ದರೆ ಕ್ಯಾಪಿಟಲಲ್ಲಿ ಬರೀಬೇಕು, ಫಸ್ಟ್ ರೂಲ್ ಅದು, ಅಂದರೆ ಫಸ್ಟ್ ಕ್ವೆಶನ್. ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ನೋಡ್ಬೋದು, ಪಾಂಡರ್ಡ್ ಅಂತ ಇದೆ ಅಲ್ಲಿ. ಓಕೆ, ನೆಕ್ಸ್ಟ್ 2-3 ಸೆಂಟೆನ್ಸನ್ನು ನಾನು ಪ್ರಿಪರೇಟಿಗೆ ಹೇಳಿದ ಹಾಗೆ ಇಲ್ಲೂ ಅಷ್ಟೇ ನೀವು ಇಲ್ಲಿರ್ತಕ್ಕಂಥ ಕ್ವೆಶನ್ಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಲಾಸ್ಟ್ ಪ್ರಿಪರೇಟ್ರಿಗೆ ಕೆಲವೊಂದು ವೀಡಿಯೋಸನ್ನು ಹಾಕಿದ್ದೀನಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 5 to 6 ಸೆಂಟೆನ್ಸ್ ನೋಡಿ. ಇಲ್ಲಿ ಯಾವ ಕ್ವೆಶನ್, ಹೌ ಕ್ಯಾನ್ ವಿ ಪ್ರೂವ್ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂದರೆ ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್. ಅದು ಖಂಡಿತ ಕೇಳೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆನಾ, ಬಿಕಾಸ್ ಪ್ರಿಪರೇಟರಿ ಅದನ್ನು ಕೇಳಿರಲಿಲ್ಲ. ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಲೇಶ್ವರ್ ಮಿಶ್ರಾ ಹ್ಯಾಡ್ ಎ ಗುಡ್ ಮೆಮೊರಿ. ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಡಿಕ್ಕಿ ಡೋಲ್ಮಾ ಬಗ್ಗೆ ಕೇಳಿದರೆ ಹನೀಫ್, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇನ್ನು ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್, ದಟ್ಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಆಮೇಲೆ ಎಕ್ಸ್ಟ್ರಾಕ್ಟ್ಸ್ ಅಷ್ಟೇ, ನೀವು ಎಷ್ಟು ಕ್ವೆಶನ್ ಸಾಲ್ವ್ ಮಾಡಿದ್ರೆ ಅಷ್ಟು ನಿಮಗೆ ಪರ್ಫೆಕ್ಷನ್ ಆಗ್ತೀರಾ. ಮತ್ತು ಪ್ರೊಫೈಲ್ ರೈಟಿಂಗ್ ನಾನು ಹೇಳಿದ ರೀತಿ ಒಂದು ಫಾರ್ಮೆಟ್ನ ಮಾಡ್ಕೊಳ್ಳಿ, ದೆನ್ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲೂಸ್ನ ಯೂಸ್ ಮಾಡ್ಕೊಂಡು ಬರೆಯೋದು, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಪೋಯಮ್ನ ಕರೆಕ್ಟಾಗಿ ಪಂಕ್ಚುಯೇಷನ್ ಮಾರ್ಕ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ವೇ ಇದು ಅಷ್ಟೇ. ಆ್ಯಂಡ್ ನೋಡಿ 8 to 10 ಸೆಂಟೆನ್ಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ದಟ್ಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಎಸ್ಸೆ, ಸೊ ದಿಸ್ ಎಸ್ಸೆ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ದಿಸ್ ಒನ್ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ನ ಕರೆಕ್ಟಾಗಿ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವೆಲ್ಲ ಕ್ವೆಶನ್ಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಿ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.